ನಮಸ್ಕಾರ. ಇಂದಿನ ಈ ವಿಶೇಷವಾದ ವಿವರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆರಾವನ್ನು ಒಬ್ಬ 14 ವರ್ಷದ ಹುಡುಗನ ಕಥೆಯೆಲ್ಲ ನೋಡಲಿದ್ದೇವೆ. ಮೇಲ್ನೋಟಕ್ಕೆ ಇದೊಂದು ಸಣ್ಣ ಹಳ್ಳಿಯ ಸಿಂಪಲ್ ಆದ ಕಥೆ ಅಂತ ಅನಿಸಬಹುದು. ಆದ್ರೆ ನಂಬಿ, ಇದರ ಹಿಂದಿರುವ ಮನೋವಿಜ್ಞಾನದ ಪಾಠ ನಿಜಕ್ಕೂ ಅದ್ಭುತವಾಗಿದೆ. ಬನ್ನಿ, ಈ ಕಥೆಯಲ್ಲಿರುವ ಆಸಕ್ತಿದಾಯಕ ತಿರುವುಗಳನ್ನ ಹಾಗೆ ಪಾಸಿಟಿವ್ ಥಿಂಕಿಂಗ್ನ ಪವರನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಅವನು ಒಡೆದ ವಸ್ತುಗಳನ್ನ ಸಂಗ್ರಹಿಸ್ತಾ ಇದ್ದಿದ್ದನ್ನ ನೋಡಿ ಊರಿನವರೆಲ್ಲ ನಕ್ರು. ಆದರೆ ಒಂದು ದಿನ ಇಡೀ ಊರೇ ಅವನನ್ನ ಹುಡುಕೊಂಡು ಬಂತು. ಕೇಳೋದಿಕ್ಕೆ ಎಷ್ಟೊಂದು ಕುತೂಹಲಕಾರಿಯಾಗಿದೆ ಅಲ್ವಾ? ಒಬ್ಬ ಹುಡುಗನ ಹವ್ಯಾಸ ನೋಡಿ ನಕ್ಕಿದ್ದ ಅದೇ ಜನ ಒಮ್ಮೆಲೆ ಆತನ ಸಹಾಯಕ್ಕಾಗಿ ಅಂಗಲಾಚುತ್ತಾ ಬರ್ತಾರೆ ಅಂದ್ರೆ ಆ ರಹಸ್ಯವಾದರೂ ಏನು? ಆ ಒಡೆದ ಮೂಲೆ ಗುಂಪಾಗಿದ್ದ ವಸ್ತುಗಳಲ್ಲಿ ಅಂಥದ್ದೇನಿತ್ತು? ಇದನ್ನೇ ನಾವಿಂದು ಡಿಕೋಡ್ ಮಾಡಲಿದ್ದೇವೆ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ ಆ ಒಡೆದ ವಸ್ತುಗಳನ್ನೇ ಪ್ರೀತಿಸುತ್ತಿದ್ದ ಆ ಹುಡುಗನ ಹಿನ್ನೆಲೆಯನ್ನ ನೋಡೋಣ. ಆರವ್ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ 14 ವರ್ಷದ ಬಾಲಕ. ಇವನಿಗೆ ಒಂದು ವಿಚಿತ್ರವಾದ ಹವ್ಯಾಸ ಇತ್ತು. ರಸ್ತೆಯಲ್ಲಿ ಸಿಕ್ಕ ಒಡೆದು ಹೋದ ಆಟದ ಕಾರು, ಬಿರುಕು ಬಿಟ್ಟ ಹೂಕುಂಡ, ಹರಿದು ಹೋಗಿದ್ದ ಶಾಲಾ ಬ್ಯಾಗ್, ಒಂದು ಕಾಲು ಮುರಿದು ಹೋಗಿದ್ದ ಕುರ್ಚಿ, ಓಡದ ಗಡಿಯಾರ, ಹೀಗೆ ಬೇರೆಯವರಿಗೆ ಸಂಪೂರ್ಣ ಕಸ ಅಂತ ಅನಿಸುವ ವಸ್ತುಗಳನ್ನೇ ಹುಡುಕಿ ತಂದು ತನ್ನ ಕೋಣೆಯಲ್ಲಿಟ್ಕೊಳ್ತಿದ್ದ. ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೀಗೆ ಮಾಡಿದ್ರಿ ಏನಾಗುತ್ತೆ? ಆರವ್ನ ಕೋಣೆ ಕೂಡ ದಿನೇ ದಿನೇ ಇಂಥದ್ದೇ ನಿರುಪಯುಕ್ತ ವಸ್ತುಗಳಿಂದ ತುಂಬಿ ಹೋಗ್ತಾ ಇತ್ತು. ಇಲ್ಲಿ ನಾವು ಗಮನಿಸಬೇಕಾದ ಬಹುಮುಖ್ಯವಾದ ಅಂಶ ಅಂದ್ರೆ ದೃಷ್ಟಿಕೋನ. ಗ್ರಾಮಸ್ಥರಿಗೆ ಅವನ ಕೋಣೆ ಕೇವಲ ಒಂದು ಕಸದ ಅಂಗಡಿಯಂತೆ ಕಂಡ್ರೆ, ಅವನ ತಂದೆಗೆ ಮಗನ ವರ್ತನೆ ನೋಡಿ ಸಿಕ್ಕಾಪಟ್ಟೆ ನಿರಾಸೆಯಾಗಿತ್ತು. ಆದ್ರೆ ಆರವ್ ಯಾರಿಗೂ ಎದುರುತ್ತರ ಕೊಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಇತರಿಗೆ ಕಸವಾಗಿ ಕಂಡದ್ದು ಆರವ್ಗೆ ಹೊಸ ಸಾಧ್ಯತೆಗಳಾಗಿ, ಆಪರ್ಚುನಿಟಿಗಳಾಗಿ ಕಾಣಿಸ್ತಾ ಇತ್ತು. ಇದು ನಿಜಕ್ಕೂ ಒಂದು ಗ್ರೇಟ್ ಮೈಂಡ್ಸೆಟ್ ಅಲ್ವಾ? ಹೀಗೆ ಸಾಗುತ್ತಿದ್ದ ಕಥೆಯಲ್ಲೇ ಒಂದು ಸಣ್ಣ ಬ್ರೇಕ್ ಥ್ರೂ ಸಿಗತ್ತೆ. ಅದೇ ಅವನ ಮೊದಲ ಯಶಸ್ಸು. ಕಸದ ತೊಟ್ಟಿಯ ಬಳಿ ಬಿದ್ದಿದ್ದ ಒಂದು ಹಳೆಯ, ಗುಂಡಿಗಳಿಲ್ಲದ ಸ್ಪೀಕರ್ ಹರಿದು ಹೋಗಿದ್ದ ರೇಡಿಯೋ ಅವನ ಕಣ್ಣಿಗೆ ಬೀಳುತ್ತೆ. ಅದನ್ನ ಅತ್ಯಂತ ಜಾಗರೂಕತೆಯಿಂದ ಮನೆಗೆ ತರ್ತಾನೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆತನ ಡೆಡಿಕೇಶನ್. ಸತತ 3 ದಿನಗಳ ಕಾಲ ಆ ರೇಡಿಯೋವನ್ನ ಬಿಚ್ಚಿ ವೈರ್ಗಳನ್ನ ಸ್ಟಡಿ ಮಾಡಿ ಮತ್ತೆ ಮತ್ತೆ ರಿಪೇರ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಫೇಲ್ ಆಗ್ತಾನೆ, ಆದ್ರೆ ಗಿವ್ ಅಪ್ ಮಾಡಲ್ಲ. ಅಂತಿಮವಾಗಿ 3ನೇ ದಿನ ಆ ರೇಡಿಯೋದಲ್ಲಿ ಸಂಗೀತ ಮೊಳಗುತ್ತೆ. ಇದು ಅವನ ತಾಳ್ಮೆಗೆ ಸಿಕ್ಕ ಮೊದಲ ದೊಡ್ಡ ಗೆಲುವು. ಆ ರೇಡಿಯೋದಲ್ಲಿ ಹಾಡು ಕೇಳಿದ ತಕ್ಷಣ ಆರವ್ನ ಮುಖದಲ್ಲಿ ಮೂಡಿದ ಮಂದಹಾಸ ಇದೆಯಲ್ಲ, ಅದು ಕೇವಲ ಒಂದು ವಸ್ತು ರಿಪೇರಿಯಾಯಿತು ಅನ್ನೋದಕ್ಕಲ್ಲ, ಬದಲಿಗೆ ಆತನ ಜೀವನದ ಅತಿ ದೊಡ್ಡ ಫಿಲಾಸಫಿಯೊಂದು ಅಂದು ಪ್ರೂವ್ ಆಗಿತ್ತು. ಅದೇ, ಒಡೆದಿದೆ ಎಂದರೆ ನಿರುಪಯುಕ್ತ ಎಂದರ್ಥವಲ್ಲ. ಹೌದು, ಸರಿಯಾದ ಆರೈಕೆ ಮತ್ತು ಪ್ರಯತ್ನವಿದ್ರೆ ಯಾವುದನ್ನ ಬೇಕಾದರೂ ಸರಿಪಡಿಸಬಹುದು ಅನ್ನೋ ಅವನ ನಂಬಿಕೆ ಈಗ ಗಟ್ಟಿಯಾಗಿತ್ತು. ಈ ರೇಡಿಯೋದ ಸಕ್ಸಸ್ ನಂತರ ಆರವ್ ಸುಮ್ನೆ ಕೂರ್ಲಿಲ್ಲ. ಆತನ ಕೋಣೆಯಲ್ಲಿದ್ದ ಕಸದ ರಾಶಿಯೆಲ್ಲ ಈಗ ಅಕ್ಷರಶಃ ಒಂದು ಕಾರ್ಯಾಗಾರವಾಗಿ, ಅಂದ್ರೆ ವರ್ಕ್ಶಾಪ್ ಆಗಿ ಬದಲಾಗಿತ್ತು. ಕೆಟ್ಟು ಹೋದ ಗಡಿಯಾರ, ಫ್ಯಾನ್, ಸೈಕಲ್, ಹರಿದ ಬ್ಯಾಗ್, ಹೀಗೆ ಪ್ರತಿಯೊಂದಕ್ಕೂ ಆತ ಜೀವ ತುಂಬೋಕೆ ಶುರು ಮಾಡ್ದ. ಆದ್ರೆ ವಿಪರ್ಯಾಸ ನೋಡಿ, ಇದೆಲ್ಲವನ್ನೂ ನೋಡಿದ್ರೂ ಊರಿನ ಜನರ ಆ ಅಣಕದನ್ನಾಗೂ ನಿಂತಿರ್ಲಿಲ್ಲ. ಜೊತೆಗೆ ಆತನ ತಂದೆಗೂ ಮಗ ಉಪಯುಕ್ತವಾದದ್ದೇನಾದ್ರೂ ಮಾಡ್ಲಿ ಅನ್ನೋ ಸಿಟ್ಟು ಕಡಿಮೆ ಆಗಿರ್ಲಿಲ್ಲ. ಕತೆ ಹೀಗೆ ಸಾಕ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಅದೇ ಆ ಭೀಕರ ಬಿರುಗಾಳಿಯ ರಾತ್ರಿ. ಒಂದು ರಾತ್ರಿ ಆ ಹಳ್ಳಿಗೆ ಅತ್ಯಂತ ಭೀಕರವಾದ ಬಿರುಗಾಳಿ ಮತ್ತು ಮಳೆ ಅಪ್ಪಾಡಿಸುತ್ತೆ. ಊಹಿಸ್ಕೊಳ್ಳಿ, ಮಳೆಯ ತೀವ್ರತೆ ಎಷ್ಟಿತ್ತೆಂದ್ರೆ ಮರಗಳು ಉರುಳಿದ್ವು, ವಿದ್ಯುತ್ ತಂತಿಗಳು ತುಂಡಾದ್ವು, ಇಡೀ ಹಳ್ಳಿಗೆ ಪವರ್ ಕಟ್. ರಸ್ತೆಗಳೆಲ್ಲ ಜಲಾವೃತವಾದ್ವು, ಫೋನ್ಗಳಲ್ಲೇ ಚಾರ್ಜ್ ಇಲ್ಲದೆ ಡೆಡ್ ಆದ್ವು. ಎಲ್ಲಿ ನೋಡಿದ್ಲು ಸಂಪೂರ್ಣ ಕತ್ಲೆ, ಮಕ್ಕಳ ಅಳು, ಹಿರಿಯರ ಭಯ, ಇಡೀ ಹಳ್ಳಿಯಲ್ಲಿ ಒಂದು ರೀತಿಯ ಪ್ಯಾನಿಕ್ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿತ್ತು. ಇಂತಹ ಕತ್ತಲೆಯಲ್ಲಿ ಹೊರಜಗತ್ತಿನ ಸಂಪರ್ಕವೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರಿಗೆ ದಿಕ್ಕೇ ತೋಚದಂತಾಯಿತು. ಆಗ ಅವರ ಮನಸ್ಸಿನಲ್ಲಿ ಮೂಡಿದ ಒಂದೇ ಒಂದು ಪ್ರಶ್ನೆ, ಈ ಒಡೆದು ಹೋದ ಹಳ್ಳಿಯ ಪರಿಸ್ಥಿತಿಯನ್ನ ಈಗ ಯಾರು ಸರಿಪಡಿಸಬಹುದು? ಹೌದು, ನಿಮ್ಗೂ ಅನಿಸ್ತಾ ಇರಬಹುದು. ಆ ಕ್ಷಣದಲ್ಲಿ ಅವರಿಗಿದ್ದಕ್ಕಿದ್ದಂತೆ ನೆನ್ಪಾದದ್ದು ತಾವು ದಿನನಿತ್ಯ ಅಣಕಿಸುತ್ತಿದ್ದ ಅದೇ ಊರಿನ ಒಬ್ಬನೇ ಒಬ್ಬ ಹುಡುಗ. ಇಲ್ಲಿಂದ ಕಥೆಯ ಕ್ಲೈಮ್ಯಾಕ್ಸ್ ಶುರುವಾಗತ್ತೆ. ಒಡೆದ ವಸ್ತುಗಳಿಗೆ ಅಷ್ಟೇ ಅಲ್ಲ, ಇಡೀ ಹಳ್ಳಿಗೆ ಮರುಜೀವ ಸಿಕ್ಕ ಕ್ಷಣ ಇದು. ಅಂದು ಯಾವ ಹುಡುಗನನ್ನು ನೋಡಿ ಇಡೀ ಊರು ನಗುತ್ತಿತ್ತು, ಅದೇ ಹುಡುಗನ ಮನೆ ಬಾಗಿಲಲ್ಲಿ ಈಗ ಜನ ಸಾಲುಗಟ್ಟಿ ನಿಂತಿದ್ರು. ಎಲ್ಲರ ಕೈಯಲ್ಲೂ ಕೆಟ್ಟೋಹೋದ ಟಾರ್ಚ್, ತುರ್ತು ದೀಪಗಳು, ಬ್ಯಾಟರಿ ಫ್ಯಾನ್ಗಳಿದ್ವು. ಜನರ ಮುಖದಲ್ಲಿ ಅಣಕ ಮಾಯವಾಗಿ ಅದರ ಜಾಗದಲ್ಲಿ ಒಂದು ದೊಡ್ಡ ಭರವಸೆ ಮೂಡಿತ್ತು.
ಆರವ್, ದಯವಿಟ್ಟು ಇದನ್ನು ಸರಿಪಡಿಸ್ಕೊಡು ಅಂತ ಕೇಳ್ತಾ ಇದ್ರು. ಆತ ಒಂದು ಕ್ಷಣವೂ ಯೋಚಿಸದೆ ನಿದ್ದೆ, ಸುಸ್ತು ಎಲ್ಲವನ್ನೂ ಮರೆತು ಇಡೀ ರಾತ್ರಿ ಕೆಲಸ ಮಾಡಲು ಶುರು ಮಾಡಿದ. ಬೆಳಗಾಗುವಷ್ಟರಲ್ಲಿ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಕಣ್ಣುಗಳು ನಿದ್ದೆಯಿಲ್ಲದೆ ಕೆಂಪಾಗಿದ್ವು, ಕೈಗಳು ಗಲೀಜಾಗಿದ್ವು. ಆದರೆ ಆತನ ಕಠಿಣ ಶ್ರಮದಿಂದಾಗಿ ಹಳ್ಳಿಯ ಅರ್ಧದಷ್ಟು ಮನೆಗಳಲ್ಲಿ ಮತ್ತೆ ಬೆಳಕು ಮೂಡಿತು. ಬ್ಯಾಟರಿ ಫ್ಯಾನ್ಗಳು ತಿರುಗ್ತಿದ್ವು, ಅಳುತ್ತಿದ್ದ ಮಕ್ಕಳ ಮುಖದಲ್ಲಿ ನಗು ಮೂಡಿತ್ತು. ತಾನು ಯಾವತ್ತೂ ನಂಬಿದ್ದ ಆ ಒಂದು ತತ್ವದಿಂದಲೇ ಆರವ್ ಆ ರಾತ್ರಿ ಇಡೀ ಊರನ್ನು ದೊಡ್ಡ ಸಂಕಷ್ಟದಿಂದ ಪಾರು ಮಾಡಿದ್ದ. ಜಸ್ಟ್ ಇಮ್ಯಾಜಿನ್ ದಿ ಇಂಪ್ಯಾಕ್ಟ್. ಓಕೆ, ಈ ಘಟನೆ ನಮ್ಗೆಲ್ಲರಿಗೂ, ವಿಶೇಷವಾಗಿ ಆ ಹಳ್ಳಿಯವರಿಗೆ ಕಲಿಸಿದ ಆ ಅಂತಿಮ ಪಾಠ ಏನು ಅಂತ ಈಗ ನೋಡೋಣ. ಈ ಘಟನೆಯ ನಂತರ ಮರುದಿನ ಬೆಳಗ್ಗೆ ಊರಿನ ಮುಖಂಡರು ಖುದ್ದಾಗಿ ಆರವ್ನ ಮನೆಗೆ ಬಂದು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತಾರೆ. ಅವರು ಹೇಳಿದ ಮಾತು ತುಂಬಾ ಇಂಪಾರ್ಟೆಂಟ್. ನಾವು ತಪ್ಪು ಮಾಡಿದೆವು. ನೀನು ಒಡೆದ ವಸ್ತುಗಳನ್ನ ಸಂಗ್ರಹಿಸುತ್ತಿರಲಿಲ್ಲ, ಬದಲಾಗಿ ಅವಕಾಶಗಳನ್ನ ಸಂಗ್ರಹಿಸುತ್ತಿದ್ದೆ. ಇದು ಆರವ್ನ ಟ್ಯಾಲೆಂಟ್ಗೆ ಸಿಕ್ಕ ಅತಿದೊಡ್ಡ ಗೌರವವಾಗಿತ್ತು. ಆದರೆ ಇದಕ್ಕೆ ಆರವ್ ಕೊಟ್ಟ ಉತ್ತರ ಇದೆಯಲ್ಲ, ಅದು ಇದಕ್ಕಿಂತಲೂ 10 ಪಟ್ಟು ಆಳವಾಗಿತ್ತು. ಆರವ್ ಹೇಳ್ತಾನೆ, ನಾನು ಅವಕಾಶಗಳನ್ನಲ್ಲ, ಪಾಠಗಳನ್ನ ಸಂಗ್ರಹಿಸಿದೆ. ಅಷ್ಟೇ ಅಲ್ಲ, ನಮ್ಮ ಸುತ್ತಲಿರುವ ಜನರು ಕೂಡ ಈ ಒಡೆದ ವಸ್ತುಗಳಂತೆಯೇ ಅಂತ ಆತ ಹೇಳ್ದಾಗ ಆ ಕೋಣೆಯಲ್ಲಿದ್ದವರಲ್ಲಿ ಮೌನ ಆವರಿಸಿತ್ತು. ಆತನ ತಂದೆಯ ಕಣ್ಣಲ್ಲಂತೂ ಆನಂದಭಾಷ್ಪ. ಆತನ ಮೈಂಡ್ಸೆಟ್ ಕೇವಲ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅನ್ನೋದು ಆಗ ಎಲ್ಲರಿಗೂ ಅರ್ಥವಾಯಿತು. ಸೊ ಆರವ್ನ ಫಿಲಾಸಫಿ ಏನು ಅಂತ ನಾವಿಲ್ಲಿ ಬ್ರೇಕ್ ಡೌನ್ ಮಾಡೋದಾದೆ, ಮನುಷ್ಯರಾಗಿಲ್ಲಿ ವಸ್ತುಗಳಾಗಿಲ್ಲಿ ಒಡೆದಿದೆ ಅಥವಾ ಹಾನಿಯಾಗಿದೆ ಅಂದ ತಕ್ಷಣ ಅದಕ್ಕೆ ಬೆಲೆಯೇ ಇಲ್ಲ ಅಂತ ನಿರ್ಧರಿಸಬಾರ್ದು. ಅದಕ್ಕೆ ಬೇಕಾಗಿರೋದು ಸ್ವಲ್ಪ ತಾಳ್ಮೆ ಮತ್ತು ಅದನ್ನ ಸರಿಪಡಿಸಲು ಮನಸ್ಸು ಮಾಡುವ, ಪ್ರೀತಿಯಿಂದ ನೋಡಿಕೊಳ್ಳುವ ಒಬ್ಬ ವ್ಯಕ್ತಿ ಅಷ್ಟೇ. ಇದು ಎಷ್ಟೊಂದು ಸಿಂಪಲ್, ಆದ್ರೆ ಎಷ್ಟೊಂದು ಪವರ್ಫುಲ್ ಅಲ್ವಾ? ಜೀವನದಲ್ಲಿ ಬರೋ ಕಷ್ಟಗಳು, ಸೋಲುಗಳು ನಮ್ಮನ್ನ ಮಾನಸಿಕವಾಗಿ ಒಡೆಯಬಹುದು. ಆದ್ರೆ ನೆನ್ಪಿರ್ಲಿ, ಬಿರುಕು ಬಿಟ್ಟ ಕಪ್ ಕೂಡ ನೀರನ್ನ ಹಿಡಿದಿಟ್ಕೊಳ್ಳಬಲ್ಲದು. ಹಾಗೆಯೇ ಕಷ್ಟಪಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಒಬ್ಬ ಅಸಾಮಾನ್ಯ ಸಾಧಕ ಖಂಡಿತ ಅಡಗಿರ್ತಾನೆ. ಪ್ರಸ್ತುತ ಪರಿಸ್ಥಿತಿಯನ್ನ ನೋಡಿ ಯಾರ ಮೌಲ್ಯವನ್ನು ನಾವು ಅಳೆಯಬಾರದು. ಹಾನಿಗೊಳಗಾದ ಮಾತ್ರಕ್ಕೆ ನಮ್ಮ ಕಥೆ ಮುಗಿತು ಅಂತಲ್ಲ. ಈ ಸಂಪೂರ್ಣ ವಿವರಣೆಯ ಕೊನೆಯಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದಿಡಲು ಇಷ್ಟಪಡ್ತೀನಿ. ಇಂದಿನಿಂದ ನಮ್ಮ ಸುತ್ತಲಿರುವ ಒಡೆದ ಅಥವಾ ಕಷ್ಟದಲ್ಲಿರುವ ಜನರನ್ನು ಮತ್ತು ವಸ್ತುಗಳನ್ನು ನಾವು ಯಾವ ದೃಷ್ಟಿಯಿಂದ ನೋಡಲಿದ್ದೇವೆ? ಆರೋನಂತೆ ನಾವು ಕೂಡ ಆ ಸಾಧ್ಯತೆಗಳನ್ನ ಹುಡುಕ್ತೇವಾ? ಒಮ್ಮೆ ಯೋಚಿಸಿ. ಈ ಅದ್ಭುತವಾದ ಆಲೋಚನೆಯೊಂದಿಗೆ ಇಂದಿನ ಈ ಎಕ್ಸ್ಪ್ಲೈನರ್ ಅನ್ನ ಮುಕ್ತಾಯಗೊಳಿಸ್ತಿದ್ದೇವೆ. ಈ ಪಾಠ ನಿಮಗೆ ಕನೆಕ್ಟ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿವರಣೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.